ಗ್ರಾಮಾಭಿವೃದ್ಧಿಯೇ ಸರ್ಕಾರದ ಆದ್ಯತೆ ಎಂದು ಹೇಳುವ ಕಾಲದಲ್ಲೇ ಶಾಸಕರ ತವರೂರಲ್ಲೇ ಪಂಚಾಯತ್ ಆಡಳಿತದ ವಿರುದ್ಧ ಭಾರೀ ಅಸಮಾಧಾನ. ಗ್ರಾಮಸ್ಥರ ದೂರಿನ ಬಳಿಕ ಜಿಲ್ಲಾ ಪಂಚಾಯತ್ ಸಿಇಒ ಎಚ್ಚರಿಕೆ ನೀಡಿ ಅದನ್ನ ಲೆಕ್ಕಿಸದೆ ಪಿಡಿಒ ಬೇಜವಾಬ್ದಾರಿ ತೋರಿಸ್ತಾ ಇದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಹಿರೇಕೊಗಲೂರು ಗ್ರಾಮ ಪಂಚಾಯಿತಿ ಪಿಡಿಒ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಚನ್ನಗಿರಿ ತಾಲೂಕಿನ ಹಿರೇಕೊಗಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳು ಸಂಪೂರ್ಣವಾಗಿ ಸ್ಥಗಿತಗೊಂಡಿವೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಗ್ರಾಮ ಪಂಚಾಯತ್ ಪಿಡಿಒ ಹೊನ್ನಕ್ಕ ವಿರುದ್ಧ ಗ್ರಾಮಸ್ಥರು ಈಗಾಗಲೇ ದೂರು ನೀಡಿದ್ದು, ಹಿನ್ನೆಲೆಯಲ್ಲಿ ಸಿಇಒ ನಡೆ ಹಳ್ಳಿಗಳ ಕಡೆ ಕಾರ್ಯಕ್ರಮದ ವೇಳೆ ಗ್ರಾಮಕ್ಕೆ ಭೇಟಿ ನೀಡಿದ್ದ ಜಿಲ್ಲಾ ಪಂಚಾಯತ್ ಸಿಇಒ ಗಿತ್ತೆ ಮಾಧವ ವಿಠಲ್ ರಾವ್ ಅವರು ಪಿಡಿಒಗೆ ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಆದರೆ ಆ ಎಚ್ಚರಿಕೆಯನ್ನು ಲೆಕ್ಕಿಸದೆ ಪಿಡಿಒ ಗ್ರಾಮದಲ್ಲಿನ ಯಾವುದೇ ಅಭಿವೃದ್ಧಿ ಕಾರ್ಯಗಳಿಗೆ ಸ್ಪಂದಿಸ್ತಾ ಇಲ್ಲ ಎಂಬುದು ಗ್ರಾಮಸ್ಥರ ಗಂಭೀರ ಆರೋಪ. ಗ್ರಾಮಸ್ಥರು ಯಾವುದೇ ಸಮಸ್ಯೆ ಹೊತ್ತು ಪಂಚಾಯತ್ ಕಚೇರಿಗೆ ತೆರಳಿದ್ರೆ ಅರ್ಜಿ ಕೊಡಿ ನೋಡೋಣ ಎಂಬ ಉಡಾಫಿಯ ಉತ್ತರ ಮಾತ್ರ ಸಿಗ್ತಾ ಇದೆ ಎಂದು ಗ್ರಾಮಸ್ಥರು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪಂಚಾಯತ್ ಕಚೇರಿಗೆ ಪಿಡಿಒ ತಡವಾಗಿ ಬರುವುದು, ಮಧ್ಯಾಹ್ನ ಮೀಟಿಂಗ್ ನೆಪ ಹೇಳಿ ಕಚೇರಿಯಿಂದ ಹೊರಡುವುದು, ಗ್ರಾಮಸ್ಥರ ಫೋನ್ ಕರೆಗಳನ್ನು ಸ್ವೀಕರಿಸದೇ ಇರೋದು ಇವೆಲ್ಲವೂ ಪಿಡಿಒ ಅವರ ದಿನನಿತ್ಯದ ವರ್ತನೆಯಾಗಿವೆ ಎಂದು ಆರೋಪಿಸಲಾಗಿದೆ. ಗ್ರಾಮದ ಮೂಲ ಸಮಸ್ಯೆಗಳಾಗಿ ಚರಂಡಿ ವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ. ಬೀದಿ ನಲ್ಲಿಗಳು ಮುರಿದುಕೊಂಡಿವೆ. ಬೀದಿ ದೀಪಗಳು ಬಹುತೇಕ ಕೆಲಸ ಮಾಡ್ತಾ ಇಲ್ಲ. ಸ್ವಚ್ಛತೆ ಕಾಪಾಡುವ ವ್ಯವಸ್ಥೆ ಇಲ್ಲ. ಇಂತಹ ಮೂಲಭೂತ ಸಮಸ್ಯೆಗಳು ವರ್ಷಗಳಿಂದ ಬಾಕಿ ಉಳಿದಿದ್ರು ಪಿಡಿಒ ಗ್ರಾಮಕ್ಕೆ ಭೇಟಿ ನೀಡದೆ ಜನರೊಂದಿಗೆ ಬೆರೆಯದೆ ನಿರ್ಲಕ್ಷ್ಯವನ್ನ ತೋರ್ತಾ ಇದ್ದಾರೆ ಎಂದು ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಗ್ರಾಮವು ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಬಸವರಾಜ ಬಿ ಶಿವಗಂಗಾ ಅವರ ಸ್ವಗ್ರಾಮವಾಗಿದ್ದು, ಶಾಸಕರ ತವರೂರಲ್ಲೇ ಈ ರೀತಿ ಆಡಳಿತ ವೈಫಲ್ಯ ನಡೀತಾ ಇರುವುದು ಅಚ್ಚರಿಯ ಸಂಗತಿಯಾಗಿದೆ ಎಂದು ಗ್ರಾಮಸ್ಥರು ಪ್ರಶ್ನಿಸಿದ್ದಾರೆ. ಪಿಡಿಒ ಅವರ ಬೇಜವಾಬ್ದಾರಿ ಮತ್ತು ನಿರ್ಲಕ್ಷ್ಯದಿಂದ ಗ್ರಾಮ ಅಭಿವೃದ್ಧಿ ಹಿನ್ನಡೆಯಲ್ಲಿದ್ದು, ಜಿಲ್ಲಾ ಪಂಚಾಯತ್ ಹಾಗೂ ಸರ್ಕಾರ ಕೂಡಲೇ ಹಸ್ತಕ್ಷೇಪ ಮಾಡಿ ಪಿಡಿಒ ವಿರುದ್ಧ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಸಿಇಒ ಎಚ್ಚರಿಕೆಗೂ ಬೆಲೆ ಕೊಡದ ಪಂಚಾಯತ್ ಪಿಡಿಒ ನಡೆಗೆ ಈಗ ಗ್ರಾಮಸ್ಥರು ಕಂಗಾಲಾಗಿದ್ದಾರೆ. ಶಾಸಕರ ತವರೂರಲ್ಲೇ ಈ ಸ್ಥಿತಿ ಅಂದರೆ ಉಳಿದ ಗ್ರಾಮಗಳ ಪರಿಸ್ಥಿತಿ ಏನಾಗಬಹುದು ಎಂಬ ಪ್ರಶ್ನೆ ಉದ್ಭವಿಸಿದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವ ಕ್ರಮವನ್ನ ಕೈಗೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್ ದೇವರಾಜ್ ಕೆನಲ್ಲಿ ಹಂಕ್ಲು ಎನ್ಕೆಎಸ್ ಟಿವಿ 4 ದಾವಣಗೆರೆ. ಮುಖಂಡ ಮಾತನಾಡ್ತಿದ್ದು ವಿಷಯ ಗ್ರಾಮ ಅಭಿವೃದ್ಧಿ ಅಧಿಕಾರಿಗಳ ಗಮನಕ್ಕೆ ಹಲವಾರು ಸರಿ ಊರ ಅಭಿವೃದ್ಧಿ ಬಗ್ಗೆ ಮಾತನಾಡೋಕೆ ಹೋದರೆ ಅರ್ಜಿ ಕೊಡಿ ಅಂತ ಕೇಳ್ತಾರೆ. ನೋಡಿ, ಇಷ್ಟು ಚರಂಡಿಗಳಲ್ಲಿ ಇಷ್ಟು ಗಲೀಜಿದ್ರು ಕೂಡ ಇವತ್ತು ಕೂಡ ಚರಂಡಿ ಸಿಲ್ಟೆತ್ತಂಥ ಕೆಲಸಗಳನ್ನು ಮಾಡಿಲ್ಲ. ಬ್ಲೀಚಿಂಗ್ ಪೌಡ್ರನ್ನ ಇವತ್ತು ಕೂಡ ಚರಂಡಿಗಳಿಗೆ ಹಾಕಿಲ್ಲ. ಸುಮಾರು 3 ವರ್ಷ ಆಯ್ತೇನಪ್ಪ ಆಗ್ತದೆ. ಇವತ್ತು ಕೂಡ ಸೊಳ್ಳೆಗಾಗಿರಲಿ ಯಾವುದಕ್ಕೆಲ್ಲ ಊರಿನ ಔಷಧಿ ಹೊಡೆಯೋಂಥ ಒಂದು ಕಾರ್ಯಕ್ರಮವೂ ಮಾಡಿಲ್ಲ. ಅವರು ಒಂದು ವಾರ್ಡ್ ಸಭೆ, ಒಂದು ಗ್ರಾಮ ಸಭೆ ಅಂತ ಮಾಡ್ತಾರೆ. ಜನಗಳು ಗಮನಕ್ಕೆ ಬರಲಿಲ್ಲಂಗೆ ಅವ್ರು ಮಾಡಿ ಮುಗಿಸ್ತಾರೆ. ಈ JJMನವರು ಆಲ್ರೆಡಿ ವರ್ಕನ್ನು ಸ್ಟಾರ್ಟ್ ಮಾಡಿ ಈಗ 4 ವರ್ಷ ಆಯಿತು. CC ರೋಡನ್ನು 2 ಕಡೆ ಹೊಡೆದಿದ್ದಾರೆ. ಅವ್ರ ಗಮನಕ್ಕೆ ತಗೊಂಡೋಗಿ ಸರ್ ರೋಡ್ ಈ ಥರ ಹೊಡೆದು ಹಾಳು ಮಾಡಿದ್ದೀರಿ ಅಂತ ಹೇಳಿದ್ರು ಕೂಡ ಅವರು ಇಲ್ಲ ನಾವು ಮಾಡ್ತೀವಿ, ಸದ್ಯ ಒಂದು ವಾರದ ಮುಗಿಸ್ತೀವಿ, ಇವತ್ತು ಮುಗಿಸಿ ನಾಳೆ ಮುಗಿಸಿ ಅಂತ ಇದೇ ಥರ ಹೇಳಿ 4 ವರ್ಷ ಹೊತ್ತಿದ್ದಾರೆ. ಇಕ್ಕಟ್ಟಿಡ ರೋಡ್ಗಳಿಗೂ ಕೂಡ ನಲ್ಲಿಗಳನ್ನು ಅಳವಡಿಸಿದ್ದಾರೆ. ಆಲ್ರೆಡಿ ವೆಹಿಕಲ್ಗಳು ಓಡೋಕ್ಕೆ ಹಲವಾರು ಸಮಸ್ಯೆ ಆಗೈತೆ, ತೊಂದರೆ ಆಗ್ತೈತೆ ಅಂದರೂ ಕೂಡ JJMನವರಿಗೆ ಕೂಡ ಅವರು ಕೂಡ ನಿರ್ಲಕ್ಷ್ಯತನ ಮಾಡ್ತಿದ್ದಾರೆ. ಇವತ್ತು ನಾಳೆ ಅದೇ ಉದಾಹರಣೆಗಳು ಕೊಟ್ಕೊತ ಹೋಗ್ತಾರೆ. ಈ ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಸೂಕ್ತ ಕ್ರಮ ಜರುಗಿಸ್ಬೇಕು ಅವ್ರ ಮೇಲೆ. ಈ ಊರಿನ ಅಭಿವೃದ್ಧಿ ಕೆಲಸಗಳನ್ನು ಬೇಗ ಮಾಡ್ಬೇಕಂತೇಳಿ ಒತ್ತಾಯಿಸುತ್ತೇನೆ. ಹಿರಿಯಾಪುರದ ಮಾದೇವಪ್ಪ ಅವರು ಮಾದೇವಪ್ಪ ಅಂತ ಚರಂಡಿ ಒಂದು ಎಲ್ಲ ಹಾಳಾಗಿ ಹೋಗಿದ್ದಾವೆ. ಅದರ ನಂತರ ಬಂದು ಮಾಡ್ತೀವಿ ಅಂತಂದು ಹೇಳ್ತಾರೆ. ಪಂಚಾಯತಿ ಒಳಗೆ ದುಡ್ಡಿಲ್ಲ ಅಂತಂದು ಹೇಳ್ಕೊಂತಾರೆ. ಬರೀ ಇಂಥ ವಾಲ್ಸ್ ಮಾಡಿ ಎಲ್ಲ ಪೂರ್ತಿ ಚರಂಡಿನೆಲ್ಲ ಮುಳುಗಿ ಹಾಳಾಗಿ ಹೋಗಿದ್ದಾವೆ. ಸ್ವಚ್ಛವನ್ನು ಮಾಡ್ತಾಯಿಲ್ಲ. ಆಗ ನಾವು ಎಲ್ಲ ನೋಡಿ ಕಣ್ಣಾಗ ನಾವು ನೋಡಬಾರ್ದು ಅನ್ನೋ ಮಟ್ಟಕ್ಕೆ ಆಗಿದ್ದಾವೆ. ಗಿಡ ಮರ ಅಷ್ಟು ಬೆಳೆದು ಎಲ್ಲ ಮಳೆ ಬಂದ್ರೆ ನೀರು ನುಗ್ಗಿ ಮನೆಗಳೆಲ್ಲ ಹಾಳಾಗಿ ಸೊಳ್ಳೆ ಕಾಟ. ಪಿಡಿಒ ಬಂದಮೇಲೆ ಏನೇನು ಕೆಲಸ ಆಗಿಲ್ಲ, ಯಾವುದೂ ಕೆಲಸ ಇಲ್ಲ. ಊರಿಗೇನೋ ಬಂದಿಲ್ಲ. ಊರಿಗೆ ಬಂದಾರ ಒಂದ್ಸರಿ ಮೊನ್ನೆ ಇದು ಮೀಟಿಂಗ್ ಮಾಡ್ಕೊಂಡು ಹೋಗಿದ್ದಾರೆ ವಾರ್ಡ್ ಸಭೆ. ಅದ್ರಾಗ ಹೇಳಿದ್ರೆ ಅಲಕ್ಷ್ಯ ಮಾಡ್ಕೊಂತ ನಮಗೆ ಬರಲ್ಲ, ಇದು ಅವ್ರಿಗೆ ಬರಲ್ಲ,
ಬರೀ ಆ ಟೈಪ್ ಹೇಳ್ತಾರೆ. ಚರಂಡಿ ಕ್ಲೀನ್ ಮಾಡಿಲ್ಲ, ರೋಡೆಲ್ಲ ಹಾಳಾಗೋಗಿದೆ. ಸರ್ ಇನ್ನೊಂದೀಗ ನಮ್ಮ ಕಾಲೋನಿ ಹಿಂದ್ಗಡೆ ಚರಂಡಿ ಮಾಡಿದ್ದಾರೆ. ಮೊನ್ನೆ ನಾವು ವಾಟ್ಸಪ್ ಮೀಟಿಂಗ್ ಮಾಡಿದ್ರಂತ ನಮ್ಮ ಗಮನಕ್ಕೆ ಇಲ್ಲ. ಅದು ಯಾವಾಗ ನಾವು ರೈತರ ಕೆಲಸ ಹೋಗಿರ್ತೀವಿ ನಮ್ಗೆ ಗೊತ್ತಿರಲ್ಲ. ನಾವು ವಾಟ್ಸಪ್ ಮೀಟಿಂಗ್ ಮಾಡಿದ್ವಿ ಅಂತ ಹೇಳಿದ್ರು, ಅದು ಮುಗಿಸಿದ್ರು. ಅರ್ಜಿ ಕೊಟ್ಟರೆ ವಾರ್ಡಲ್ಲಿ ಏನು ಸಮಸ್ಯೆ ಇದೆ ಅಂತ ಕೇಳಿದ್ರೆ ಪ್ರತಿ ತಿಂಗಳಿಗೆ ಗ್ರಾಮ ಸಭಾ ಕರೆಕ್ಟ್ ಆಗಿ ಮೈಕ್ ಇದ್ದೆಲ್ಲ ಕೂಕ್ಷಿತ ಗ್ರಾಮ ಸಭೆ ಮಾಡ್ಬೇಕಾರ ವಾರ್ಡ್ ಸಭೆ ಮಾಡ್ಬೇಕಾರ ಕಸದ ಗಾಡಿಯಲ್ಲಿ ಮೈಕ್ ಇದೆ. ಆ ಮೈಕ್ ಹಚ್ಚಿ ಬೆಳಿಗ್ಗೆ ಸಾಯಂಕಾಲ ಗಾಡಿ ರಿಪೇರ್ ಮಾಡಿಸ್ಬೋದು. ಒಂದು ವಿಡಿಯೋ ತಗೊಂಡು ನೋಡ್ರಿ, ವಾಟ್ಸಪ್ ಮಾಡಿದ್ರೆ ಎಷ್ಟು ಜನ ಊರಿಗೆ ಗ್ರಾಮಕ್ಕೆ ಸೇರ್ಕೊಂಡು ವಾಟ್ಸಪ್ ಮಾಡಿದ್ರು ಅಂತ ನೋಡಿ ಒಂದು ವಿಡಿಯೋ ಮಾಡಿದ್ರೆ ತೋರಿಸ್ರಿ ಸಾಹೇಬ್. ಎಷ್ಟು ಜನ ಸೇರ್ಕೊಂಡು ಊರಲ್ಲಿ ಮನೆಗೆ 360 ರೂಪಾಯಿ ಇರೋದು. ಪ್ರತಿ ವರ್ಷಕ್ಕೊಂದ್ಸರಿ 360 ರೂಪಾಯಿ. ಹೌದು. ಆದಷ್ಟು ಹೆಣ್ಮಕ್ಳಿಗೆ ಆಗ್ತಾ ಇಲ್ಲ. ಈಗ ಊರಲ್ಲಿ ಅಲ್ಲ ಮೇಡವ್ರ, ಈಗೇನು ಊರಾಗ ಕಸ ಹಾಕಕ್ಕೆ ದುಡ್ಡು ಕಟ್ಬೇಕಂತ ಹೇಳಿದ್ರೆ ಜನಗಳೆಲ್ಲ ಕಟ್ಟಿ ಈಗ ಅದು ಬಳಸಿದಾರಪ್ಪ ಅಂತಂದ್ರೆ ಕೆಲವು ಸೌಲಭ್ಯಗಳು ಮಾಡಿದ ನಂತರ ನಾವು ಅದಕ್ಕೆ ನಾವು ಇರೋದಲ್ಲ, ಕಟ್ಟಕ್ ನಾವು ಕೂಡ ಒಪ್ಕೊಂತೀವಿ, ಕಟ್ಟೋಣ ಅಂತ ಹೇಳ್ತೀವಿ. ಯಾವ ಕಂದಾಯ ಕಟ್ಕೊಡ್ರಿ ಅಂತ ನಾವು ಹೇಳ್ತಾ ಇಲ್ಲ, ಕಟ್ರಿ ಅಂತ ಹೇಳ್ತೀವಿ. ರೈತರಿಗೆ ಸಮಸ್ಯೆ ಆದಾಗ ಒಂದು ಅವಕಾಶ ಕೊಡ್ರಿ ಅಂತ ಕೇಳ್ತೀವಿ. ಅದು ಬಿಟ್ರೆ ಇವತ್ತಲ್ಲ ನಾಳೆ ಕಟ್ಸೇಡ್ರಿ ಅಂತ ಹೇಳ್ತೀವಿ. ಸರ್ ಇನ್ನೊಂದ್ಸರಿ ಕೇಳ್ಬೇಕಾದ್ರೆ ನಾವು ಅರ್ಜಿ ಕೊಟ್ಟ ಕೇಳ್ಬೇಕಾದ್ರೆ ಊರಿನ ಕೆಲಸಗಳನ್ನ ಕೇಳ್ಬೇಕಾದ್ರೆ ಅರ್ಜಿ ಕೊಟ್ಟ ಕೇಳ್ಬೇಕಾ? ಅವಶ್ಯಕತೆ ಇಲ್ರಿ, ನನಗೂ ಅರ್ಜಿ ಕೊಟ್ಟಿದ್ರೆ ನೀವು ಜನಗಳು ಬಂದಾಗ ಸಮಸ್ಯೆಗಳನ್ನ ಕೇಳ್ಬೇಕು, ಅವರನ್ನ ಆಲಿಸ್ಬೇಕು. ಸಿಇಒ ಹಳಿ ಬಂದು ಹೋಗ್ತಾ ಇದ್ದಾರೆ. ನಿಮ್ಮ ಜವಾಬ್ದಾರಿನೂ ಅದೇ. ನಾನು ಇಒ ಅವ್ರಿಗೇನು ಹೇಳಿದ್ದೀನಿ, ನೀವು ಆಫೀಸ್ ಟೈಮಿಂಗ್ ಬಿಟ್ಟು ಬೆಳಿಗ್ಗೆ ಸ್ವಲ್ಪ ಅಡ್ಡಾಡಿ ಊರಲ್ಲಿ ಏನು ಸಮಸ್ಯೆ ಜನ ಅವ್ರದ್ದು ಸಮಸ್ಯೆ ಹೇಳ್ತಾರೆ. ಆಮೇಲೆ ಜನ ಯಾರು ಕೂತಾರಂಗಿಲ್ಲ, ಕೆಲಸ ಮುಗಿಸ್ಕೊಂಡು ಹೊರಗೆ ಹೋಗ್ಬೇಕು ಅಂತ ಹೇಳ್ತಾರೆ. ಇಲ್ಲಿ ಯಾರು ಬರಂಗಿಲ್ಲ, ಕೆಲಸ ಮುಗಿಸ್ಕೊಂಡು ಹೊರಗೆ ಹೋಗ್ಬೇಕು ಅಂತ ಹೇಳ್ತಾರೆ. ಈಗ ನಾವು ಮಾಡೋ ಕೆಲಸದ ಇದೆ ಪಂಚಾಯತಿ ಬಂದು ಕೂತ್ಕೊಂತೀವಿ ಈಗ ಸಲ ನಮ್ಮ ದೊಡ್ಡ ಪಂಚಾಯತಿ ಅಲ್ಲ ಸರ್ ಮೊನ್ನೆ ನೆಕ್ಸ್ಟ್ ಟೈಮ್ ಈ ಸತಿ ಇನ್ನೊಂದು